ಎಲ್ರೂ ಸೇರಿ ನಿನ್ನ ಈ ಮನೆಗೆ ಕಳ್ಸಿದ್ದಾರೆ. ಎಲ್ರ ಬಂಡವಾಳ ಬಯಲ್ ಮಾಡ್ತೀನಿ. ಕೂಲ್ ಕೂಲ್. ಯಾಕೆ ವೈದೇಹಿ ಅಷ್ಟ್ ಸಿಟ್ ಮಾಡ್ಕೋತ್ಯಾ? ಸಮಸ್ಯೆನ ಇಬ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಸರಿ, ನಿನ್ನ ಮನದ ಪ್ರಕಾರ ನಾನು ಸುಳ್ ಶ್ರಾವಂತಿ ಅಂತ ಅನ್ಕೋ. ಹೇಗ್ ಪ್ರೂವ್ ಮಾಡ್ತೀಯಾ ಹೇಳು? ಪ್ರೂವ್ ಮಾಡ್ತೀನಿ. ಎಲ್ಲಿ ಕಲ್ಲು ಹೊಡೆದ್ರೆ ಹಣ್ಣುಗಳಷ್ಟು ಕೆಳಗ್ ಬೀಳತ್ತೋ ಅದನ್ನ ನೋಡಿ ತಿಳ್ಕೊಂಡೆ ಕಲ್ಲು ಹೊಡಿತೀನಿ. ಎಲ್ರ ಬಂಡವಾಳ ಬಯಲ್ ಮಾಡ್ತೀನಿ. ಇವತ್ತು ಎಲ್ರ ಮುಂದೆ ನೀನು ಅನಾಥೆ ಅಲ್ಲ ಅಂತ ಪ್ರೂವ್ ಮಾಡಕ್ಕಾಗ್ದೆ ನಾನು ಸೋತಿರ್ಬೋದು. ಆದ್ರೆ ನೀನು ನಾಟಕ ಆಡ್ತಿದ್ಯಾ ಅಂತ ಗೊತ್ತಿದ್ದು ಕೂಡ ಅದ್ ಹೇಗ್ ಗೆಲ್ಲಕ್ ಬಿಡ್ತೀನಿ? ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಅವಮಾನಗಳು ಎದುರಾದ್ರೂ ಕೂಡ ನಿಜಾನ್ ಹೊರಗ್ ಹಾಕಿ ನನ್ ಕುಟುಂಬನ ನಾನ್ ಕಾಪಾಡ್ಕೋತೀನಿ. ನಿನ್ನಿಂದ ಆಗಲ್ಲ ವೈದೇಹಿ. ನೀನ್ ಅದೆಷ್ಟೇ ಪ್ರಯತ್ನ ಪಟ್ರು ನಾನು ಸೋದ್ರ ಸೊಸೆ ಅಲ್ಲ ಅನ್ನೋ ವಿಷಯನ ನಿನ್ ಕೈಲ್ ಪ್ರೂವ್ ಮಾಡೋದಕ್ಕಾಗಲ್ಲ. ನಾನು ಮುಗ್ಧೆ ಅಂತ ಎಲ್ಲರೂ ಹೇಳ್ತಾರೆ ಶ್ರವಂತಿ. ಮುಗ್ಧೇನೆ. ಆದ್ರೆ ಯಾರಾದ್ರೂ ನಮ್ಮ ಮನೆಯವ್ರ ಸಹವಾಸಕ್ ಬಂದ್ರೆ ಮಾತ್ರ ಅವ್ರ ಗ್ರಹಚಾರನ ನಾನು ಬಿಡಿಸ್ಬಿಡ್ತೀನಿ. ಗ್ರಹಚಾರ ಬಿಡ್ಸಕ್ಕೆ ಬುದ್ಧಿವಂತೆ ಯಾಕಿರ್ಬೇಕಾಗತ್ತೆ ಹೇಳು? ಯಾವ ಹಂತಕ್ ಬೇಕಾದ್ರೂ ಹೋಗೋ ಹಾಗೆ ಮಾಡತ್ತೆ, ಯಾವ್ದನ್ನೇ ಆದ್ರೂ ಸಾಧಿಸೋ ಹಾಗೆ ಮಾಡತ್ತೆ. ನಿನ್ ವಿಷಯದಲ್ಲಿ ಕೂಡ ಸಾಧಿಸ್ತೀನಿ, ಗೆದ್ದೇ ಗೆಲ್ತೀನಿ. ಅದು ನೋಡೋಣ. ಆದ್ರೂ ಈಗ ನಿನ್ ಪರಿಸ್ಥಿತಿ ಬಗ್ಗೆ ಯೋಚಿಸ್ದೆ ನೀನ್ ಮಾತಾಡ್ತಾ ಇದ್ಯಾ. ಮನೆಯವ್ರ ಹಾಗಿರ್ಲಿ, ಕೊನೆಗೆ ತಾಳಿ ಕೊಟ್ಟಿರೋ ನಿನ್ ಗಂಡ ಕೂಡ ನೀನ್ ನಂಬೋದಿಲ್ಲ ತಿಳ್ಕೊ. ಆಗೇನ್ ಮಾಡ್ತೀಯಾ? ನೋಡು ನೋಡು, ನಾನು ಏನ್ ಮಾಡ್ತೀನಿ ಅಂತ ನೋಡು. ನಿಂಗೆ ಗೊತ್ತಾಗತ್ತಲ್ಲ, ಊರಿಗ್ ಮುಂಚೆ ಯಾಕೆಷ್ಟು ಕುತೂಹಲ? ಪ್ರೀತಿಸಿದ ಹುಡುಗಿನೇ ಹೆಂಡತಿಯಾಗಿ ಸಿಕ್ಕಿರ್ಲಿಲ್ಲ ಅಂತ ನಾನು ಸಂತೋಷವಾಗಿರ್ಬೇಕಾದ ಹೊತ್ತಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ? ನನ್ನೇ ಪ್ರೀತಿಸಿದ್ರು ತಂಗಿ ಒಳ್ಳೇದಕ್ಕೋಸ್ಕರ ನನ್ನಿಂದ ದೂರ ಇದ್ಲು. ಆಮೇಲೆ ಅವಳೇ ನನ್ನ ಹೆಂಡತಿ ಅಂತ ಗೊತ್ತಾದ್ರೂ ನಾನು ಹುಚ್ಚನ್ ತರ ಆಡಿ ಆಗ್ಲೂ ಅವಳನ್ನ ದೂರ ಇಟ್ಟಿದ್ದೆ. ಇನ್ನೇನ್ ಈಗ ಹತ್ರ ಆಗ್ತಾ ಇದೀವಿ ಅನ್ಕೊಳ್ಳೋಷ್ಟರಲ್ಲಿ ಈ ಸಮಸ್ಯೆ ಎಲ್ಲಿಂದ ಬಂತು? ಅಲ್ಲ, ನಾನೆಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂದ್ರೆ ವೈದೇಹಿಗೆ ಇನ್ನೆಷ್ಟು ನೋವಾಗಿರ್ಬೇಕು. ಈ ಸಮಸ್ಯೆಗೆ ಪರಿಹಾರ ಹೇಗೆ ಹುಡ್ಕೋದು? ಈ ತರ ಬೇಜಾರ್ ಮಾಡ್ಕೊಂಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಸೂಟ್ ಆಗಲ್ಲ. ಯಾವಾಗ್ಲೂ ನಗ್ನಗ್ತಾ ನೀವ್ ತರಲೆ ಮಾಡ್ಕೊಂಡಿದ್ರೇನೆ ಚೆನ್ನಾಗಿರತ್ತೆ. ಯಾಕ್ರಿ ಅಷ್ಟ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದೀರಾ? ಶ್ರವಂತಿ ಬಂದಿದ್ದಾಳಲ್ವಾ, ಸವತಿ ಆಗ್ಬಿಡ್ತಾಳಲ್ವಾ, ಆದ್ರೂ ಯೋಚನೆ ಮಾಡ್ದೆ ಕೂತ್ಕೊಂಡು ಇಷ್ಟು ಖುಷಿಯಾಗಿದ್ದಾಳಲ್ಲ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಹಾಗೇನಿಲ್ಲ. ಅದೇ ಏನು ಇಲ್ದೆ ಹೋದ್ರೆ ನೀವ್ಯಾಕೆ ಇಷ್ಟು ಬೇಜಾರಲ್ಲಿರ್ತೀರಾ? ಇಲ್ ನೋಡ್ರಿ, ನಿಜವಾಗ್ಲೂ ಬಂದಿರೋದು ಮಾವನ್ ಸೋದರ ಸೊಸೆನೋ ಅಥವಾ ಚಿಕ್ಕ ವಯಸ್ಸಲ್ಲಿ ತಾಳಿ ಕಟ್ಟಿರೋ ಹುಡುಗಿನೋ ಆಗಿದ್ರೆ ನೀವ್ ಅನ್ಕೊಂಡ್ ಹಾಗೆ ಬೇಜಾರಲ್ಲಿರ್ತಿದ್ನೇನೋ. ಆದ್ರೆ ಅವಳು ಆ ಹುಡುಗಿ ಅಲ್ಲ, ಅವಳು ಕಳ್ಳಿ, ಸುಳ್ಳಿ, ನಕಲಿ ಹುಡುಗಿನ ನೋಡಿ ನಾನ್ಯಾಕೆ ಭಯ ಪಡ್ಬೇಕು ಹೇಳಿ? ಶ್ರವಂತಿ ಸುಳ್ಳು ಅನ್ಕೊಂಡು ಇವಳು ಸಂತೋಷ ಪಡ್ತಿರೋದಕ್ಕೆ
ನಾನು ಸಂತೋಷ ಪಡ್ಬೇಕಾ? ಇಲ್ಲಾಂದ್ರೆ ಶ್ರವಂತಿ ನಮ್ಮ ಅತ್ತೆ ಮಗಳು ಅನ್ನೋದೇ ನಿಜ ಆಗಿ ಮುಂದಾಗೋ ಪರಿಣಾಮಗಳ ಬಗ್ಗೆ ಯೋಚಿಸಿ ದುಃಖಕ್ಕೆ ಗುರಿಯಾಗ್ಬೇಕಾ? ಅಯ್ಯೋ, ನಾನು ಅಷ್ಟೆಲ್ಲ ಹೇಳ್ತಿದ್ರು ನೀವಿನ್ನ ಅದೇ ಮೂಡಲ್ಲಿದ್ದೀರಲ್ಲ. ನಾನ್ ಶ್ರವಂತಿ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೀವು ಅವಳ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸು ಹಾಳು ಮಾಡ್ಕೋಬೇಡಿ. ಅಷ್ಟಕ್ಕೂ ಇದು ಹೇಳೋಷ್ಟು ಸುಲಭ ಅಲ್ಲ. ಹೋಗ್ಲಿ, ನೀವ ಮೂಡಿಂದ ಹೊರಗೆ ಬರೋದಕ್ಕೆ ಒಂದು ಚಿಕ್ಕ ಆಟ ಆಡೋಣವಾ? ಆಟನ? ಏನಾಟ? ಹೆಂಡತಿ ಆಟ ಅಂದ್ರೆ ಸುಮ್ನೆ ಸರಿ ಅಂತ ಒಪ್ಕೊಳ್ಳೋದ್ ಬಿಟ್ಟು ಏನ್ ಆಟ ಅಂತ ಕೇಳ್ತಿದ್ದೀರಲ್ಲ. ಹೌದು ಬಿಡಿ, ಸೋಲೋರು ಆಟ ಅಂದ್ರೆ ಹೀಗೆ ಹೆದರ್ಕೊಳ್ತಾರೆ. ಹೇಯ್, ಯಾರು ಸೋಲೋದು? ಚಾನ್ಸೇ ಇಲ್ಲ. ಯಾವ್ದೇ ಆಟ ಆದ್ರೂ ನಾನೇ ಗೆಲ್ಲೋದು. ಹಾ ಹಾ, ಎಷ್ಟು ಗೆದ್ರಿ ಅಂತ ಮೊನ್ನೆನೆ ನಾನ್ ನೋಡಿದ್ನಲ್ಲ. ನಾನ್ ಮಾಡಿದ್ದಿನ ಮಾಡಕ್ಕೂ ಆಗದೆ ಸೋತು ಸುಣ್ಣ ಆದ್ರಿ. ಏಯ್, ಅದನ್ ಮಾತ್ರ ನೆನ್ಪು ಮಾಡ್ಬೇಡ. ಲಡ್ಡುನ ತಿನ್ಬೇಕು ಅಂತ ಬಾಯ್ಗೆ ಹಾಕೊಂಡು ಅದನ್ನ ತಿಂದೆ ಆಚೆ ತೆಗೆದು ನನಗ್ ಮೋಸ ಮಾಡ್ದೆ. ಆಟ ಅಂದ್ಮೇಲೆ ಹೀಗೆಲ್ಲ ಮಾಡೋದಿದ್ದೇ ಇರತ್ತೆ. ಬುದ್ಧಿ ಉಪಯೋಗಿಸಿ ಆಡಿ ಗೆಲ್ಬೇಕು ನಂತರ. ಇನ್ನೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅನ್ನೋ ನಂಬಿಕೆ ನಿಮ್ಗಿದ್ರೆ ಈ ಆಟ ಆಡ್ಗೆಲಿ ನೋಡೋಣ. ಸರಿ, ಹಾಗಾದ್ರೆ ಯಾವ ಆಟ ಆಡಿಸ್ತೀಯೋ ಆಡ್ಸು. ಈ ಸಲ ಗೆದ್ದು ಹೋದ್ಸಲ ಅದ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊತೀನಿ. ಸರಿ, ಹಾಗಾದ್ರೆ ನೀವು ನನ್ನನ್ನ ಮುಟ್ಟದೇನೆ ಮುತ್ಕೊಡ್ಬೋದಾ? ಓಕೆ ರೀ, ನಮ್ ಮುತ್ತಿನ ಆಟಕ್ಕೆ ಯಾರು ಅಡ್ಡ ಬರಬಾರ್ದು ಅಂತ ಬಾಗ್ಲು ಹಾಕಿದ್ದೀನಿ. ಇವಾಗ ಶುರು ಮಾಡೋಣ. ಒನ್, ಟೂ, ತ್ರೀ. ನಿಂತ್ಕೋ. ನೀನ್ ಸೋತ್ರೆ ಏನ್ ಮಾಡ್ತೀಯ ಅಂತ ಹೇಳು. ಏನ್ ಮಾಡ್ತೀನಾ? ಸೋತ್ ಹೋದ್ರೆ ನಿಜವಾಗ್ಲೂ ಮುತ್ಕೊಡ್ಲಾ? ಮೊದ್ಲು ಮುಟ್ಟದೆ ಮುತ್ ಕೊಡು. ಅದಾದ್ಮೇಲೆ ನೀನ್ ಹೇಳೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಮುತ್ ಕೊಡೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು. ಸರಿ, ನೀವ್ ಸೋತ್ ಹೋದ್ರೆ ನೀವು ನನ್ಗೆ ಇವತ್ತು ಊಟ ಮಾಡಿಸ್ಬೇಕು. ನಾನ್ ಸೋತ್ ಹೋದ್ರೆ ನೀವು ಏನ್ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಿ. ತಲೆನೋವಿದ್ರೆ ಎಣ್ಣೆ ಹಚ್ತೀನಿ. ಬಾಡಿ ಪೇನ್ ಅಂದ್ರೆ ಮಸಾಜ್ ಮಾಡ್ತೀನಿ. ನಿದ್ದೆ ಬರ್ದೆ ಹೋದ್ರೆ ಲಾಲಿ ಹಾಡ್ತೀನಿ. ಅಯ್ಯೋ ತಾಯೇ, ಬೇಡ, ಅಷ್ಟೆಲ್ಲ ಸಾಹಸ ಮಾಡ್ಬೇಡ ನೀನು. ನಾನು ಏನೇ ಹೇಳಿದ್ರು ಮಾಡ್ತೀನಿ ಅಂದಲ್ವಾ? ಅದು ಸಾಕು, ಅದೊಂದು ಮಾತು ಸಾಕು. ಸರಿ, ಇವಾಗ ಬರ್ಬೋದಾ? ಮುಟ್ಟದೇನೆ ಮುತ್ತು ಕೊಡ್ಬೇಕು. ನೆನ್ಪಿದೆ ಅಲ್ವಾ? ಚೆನ್ನಾಗೆ ನೆನ್ಪಿದೆ. ನಿಂತ್ಕೋ. ಮತ್ತೆ ಏನಾಯ್ತು ರೀ? ಇದ್ರಲ್ಲಿ ಯಾವ ಮೋಸನೂ ಇಲ್ಲ ತಾನೆ? ಕನ್ನಡಿಲ್ ಕಾಣೋ ನನ್ನ ರಿಫ್ಲೆಕ್ಷನ್ಗೆ ಮುತ್ತು ಕೊಡೋದು, ನೀರಿನ ಗುಳ್ಳೆ ಮೇಲೆ ನನಗೆ ಮುತ್ತು ಕೊಡೋದೆಲ್ಲ ಮಾಡೋ ಹಾಗಿಲ್ಲ. ಆಗ ನೀರ್ಗೆ ಕನ್ನಡಿಗೆ ಮುತ್ತು ಕೊಟ್ಟ ಹಾಗಾಗತ್ತೆ ಹೊರತು ನಿಮಗ್ ಮುತ್ತು ಕೊಟ್ಟ ಹಾಗೆ ಹೇಗ್ರಿ ಆಗುತ್ತೆ? ನಿಮ್ಗೆ ಮುತ್ತು ಕೊಡ್ತೀನಿ, ಅದು ಕೂಡ ಮುಟ್ಟದೇನೆ ಕೊಡ್ತೀನಿ. ನೀವ್ ಹಾಗೆ ನಿಂತ್ಕೊಂಡಿರಿ ಸಾಕು, ಅಷ್ಟೇ. ಆದ್ರೂ ನಿಮ್ ನೋವು ಅರ್ಥ ಆಗತ್ತೆ ಚಿಕ್ಕಪ್ಪ. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಸ್ಪಂದಿಸ್ತಿದ್ರು. ಆದ್ರೆ ಆಗೋಗಿರೋದನ್ನ ಬದಲಾಯಿಸಕ್ಕಾಗಲ್ವಲ್ಲ? ಅದಕ್ಕೇನ್ ಹೇಳ್ತೀರಾ? ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಿಲ್ಲ ಅಮ್ಮ. ನನಗೆ ನೀವು ಹೇಳೋ ಕತೆಗಿಂತ ನನ್ನ ಮಗಳ ಭವಿಷ್ಯನೇ ಮುಖ್ಯ ಆಗತ್ತೆ. ನಿಜಾನೇ ಬೇಗ್ರೆ,
ನಮ್ಮ ಕತೆ ನಿಮಗೆ ಬೇಕಾಗಿಲ್ಲ. ನಡೆದಿದ್ನೆಲ್ಲ ನಿಮಗೆ ಮೊದಲೇ ಹೇಳಬೇಕಿತ್ತು. ಆದರೆ ನಾವು ಹೇಳೋ ಸಂದರ್ಭನೇ ಬರಲಿಲ್ಲ. ಯಾಕೆ ಅಂದರೆ ನನ್ನ ತಂಗಿ ಆಗಲಿ ನನ್ನ ತಂಗಿ ಮಗಳಾಗಲಿ ಮತ್ತೆ ನಮ್ಮ ಜೀವನಕ್ಕೆ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೇನೆ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರೋ ಮಾತು ಅವ್ರ ಜೊತೆನೆ ಹೋಯ್ತು ಅಂತ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಿ. ಆದರೆ ಈಗ ನನ್ನ ಸೋದರ ಸೊಸೆ ಬಂದಿದ್ದಾಳೆ. ಬಂದ್ರೆ ಬರ್ಲಿ ಬಿಡಿ, ಅವಳನ್ನ ಸೋದರ ಸೊಸೆ ಆಗೇ ನೀವು ಇಟ್ಕೊಳ್ಳಿ. ಅದನ್ ಬಿಟ್ಟು ನನ್ನ ಮಗಳಿಗೆ ಸವತಿಯಾಗಿ ತರ್ತೀನಿ ಅಂದ್ರೆ ಮಾತ್ರ ನಾನ್ ಸುಮ್ನಿರಲ್ಲ. ನಿಮ್ ಮಗನಿಗೆ ಹೆಂಡತಿಯಾಗಿ ನನ್ನ ಮಗಳು ಮಾತ್ರ ಇರಬೇಕು. ಆ ಸ್ಥಾನನ ಹಂಚ್ಕೊಳ್ಳೋ ಹಕ್ಕಾಗ್ಲಿ ಕಿತ್ಕೊಳ್ಳೋ ಅಧಿಕಾರ ಆಗ್ಲಿ ನಿಮ್ಗಳಿಗೆ ಯಾರಿಗೂ ಇಲ್ಲ. ಅಯ್ಯೋ ಚಿಕ್ಕಪ್ಪ, ನೀವು ಸುಮ್ನೆ ಕೋಪ ಮಾಡ್ಕೋತಾ ಇದ್ದೀರಲ್ಲ. ಇವಾಗ ಮದ್ವೆ ಆಗಿರೋ ನಿಮ್ ಮಗಳಿಗೆ ಎಲ್ಲ ಹಕ್ಕು ಇದೆ ಅಂದ್ರೆ ಯಾವಾಗ್ಲೂ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಆಗಿರೋ ಶ್ರವಂತಿ ಪರಿಸ್ಥಿತಿ ಏನು? ಅಂದ್ರೆ ಅವಳಿಗೇನಾದ್ರೂ ಪರವಾಗಿಲ್ಲ ಅಂತಾಯ್ತು. ಏನು ಮಾತಾಡ್ತಾ ಇದ್ಯಮ್ಮ? ಅದು ಚಿಕ್ಕ ವಯಸ್ಸಿನಲ್ಲಾಗಿರುವಂತ ಮದ್ವೆ, ಮಕ್ಕಳ ಮದ್ವೆ. ಅದನ್ನ ಹೇಳಿ ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ತೀರಾ? ಅಪ್ಪ ಸಾಕು, ಬನ್ನಿ ಹೋಗೋಣ. ಇಲ್ಲಮ್ಮ, ಆ ವಿಷಯನ ಈಗಲೇ ತಿಳ್ಕೋಬೇಕು. ಇಲ್ಲ ಅಂದ್ರೆ ನಿನಗಾಗುವಂತ ಅನ್ಯಾಯನ ದೇವ್ರು ಕೂಡ ತಪ್ಸಕ್ಕಾಗಲ್ಲ. ಅಯ್ಯೋ ಅಪ್ಪ, ನನಗ್ ಯಾವ ಅನ್ಯಾಯನೂ ನಡೆದಿಲ್ಲ. ನಾನ್ ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಮಾವ, ಅತ್ತೆ, ಅಪ್ಪ ಏನೋ ಆವೇಶದಲ್ಲಿ ಮಾತಾಡ್ತಾ ಇದ್ದಾರೆ. ನೀವ್ ಬೇಜಾರ್ ಮಾಡ್ಕೋಬೇಡಿ. ದೇವಾಂಶ್ ಇಬ್ಬರ ಹೆಂಡತಿರ್ ಜೊತೆ ಹ್ಯಾಪಿಯಾಗಿರ್ತಾನೆ ಅನ್ಕೊಂಡೆ. ಆದ್ರೆ ಅನ್ಕೊಂಡಷ್ಟು ಸಂತೋಷವಾಗಿ ಅವನಿಲ್ಲ. ಅದ್ರಿಂದ ಮಾವ ಈ ವಿಷಯನ ತುಂಬಾ ಎಳೆದಾಡ್ದೆ. ಆದಷ್ಟು ಬೇಗ ಇದಕ್ಕೆ ಸೊಲ್ಯೂಷನ್ನ ಹುಡುಕಿ. ಹಬ್ಬಾ, ತುಂಬಾ ದಿನ ಆದ್ಮೇಲೆ ಇವತ್ ಮನ್ಸಿಗೆ ಖುಷಿ ಆಗ್ತಿದೆ. ಇವತ್ತೇ ಹೀಗಿದೆ ಅಂದ್ರೆ ನಾಳೆ ಗುರುಗಳು ಬಂದು ಸೊಲ್ಯೂಷನ್ ಕೊಟ್ಮೇಲೆ ಪರಿಸ್ಥಿತಿ ಇನ್ನೆಷ್ಟು ಹದಗೆಡುತ್ತೋ ನೋಡೋಣ. ಏನೂ ಇಲ್ಲ. ಇಲ್ಲ ಅಂತ ಯಾಕೆ ಹೇಳ್ತೀರಾ ಅತ್ತೆ? ನಿಮ್ ಮನ್ಸಲ್ಲಿರೋ ಗೊಂದಲ ನಿಮ್ ಮುಖದಲ್ಲಿ ಕಾಣಿಸ್ತಿದೆ. ನನಗ್ ನಿಮ್ ಬಗ್ಗೆ ತಿಳ್ದಿರೋ ಮಟ್ಟಿಗೆ ಮತ್ತೆ ಮನೆ ಪರಿಸ್ಥಿತಿನ ಇಟ್ಕೊಂಡು ನೀವೇನ್ ಯೋಚಿಸ್ತಿದ್ದೀರಾ ಅಂತ ನಾನ್ ಗೆಸ್ ಮಾಡಿ ಹೇಳ. ನಾಳೆ ಗುರುಗಳು ಬಂದು ವೈದೇಹಿಗ್ ಮಾತ್ರ ದೇವಾಂಶ್ ಹೆಂಡತಿಯಾಗಿರೋಕೆ ಹಕ್ಕಿದೆ, ಶ್ರವಂತಿಗಿಲ್ಲ ಅಂತ ಎಲ್ ಹೇಳ್ಬಿಡ್ಬೋದು ಅಂತ ನಿಮ್ಗೆ ಟೆನ್ಷನ್ ಆಗ್ತಿದೆ ಅಷ್ಟೇ ಅಲ್ವಾ? ಇದನ್ನೇ ಯೋಚಿಸ್ತಿದ್ದೀರಾ ಅಲ್ವಾ? ನನಗ್ ಗೊತ್ತು ಅತ್ತೆ, ನಿಮ್ ಮನೆ ಸೊಸೆ ಆಗಿ ಇಷ್ಟು ವರ್ಷ ಆಗಿದೆ. ಇಷ್ಟ ಮಾತ್ರ ನಿಮ್ ಬಗ್ಗೆ ನನಗ್ ಗೊತ್ತಿರಲ್ವಾ? ನಿಮಗ್ ಮೊದ್ಲಿಂದಾನು ವೈದೇಹಿ ಸೊಸೆ ಆಗಿ ಬರೋದು ನಿಮ್ಗಿಷ್ಟ ಇಲ್ಲ ಅತ್ತೆ. ಯಾಕೆ ಅಂದ್ರೆ ನಿಮ್ ವಂಶದ ಕುಡಿ ಒಬ್ಬ ಅನಾಥೆಗೆ ಹುಟ್ಟಬಾರ್ದು ಅಂತ. ಅಯ್ಯೋ ಅತ್ತೆ, ನನಗ್ ಗೊತ್ತು ನೀವು ನನ್ನ ಹತ್ರ ಏನು ಮುಚ್ಚಿಡೋ ಅವಶ್ಯಕತೆನೇ ಇಲ್ಲ. ವೈದೇಹಿ ನಿಮ್ ಸೊಸೆ ಅಂತ ಗೊತ್ತಾದಾಗ್ಲಿಂದ ನಿಮ್ ವಂಶದ ಕುಡಿ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊತಿದ್ದೀರಾ ಅಂತ ನನಗ್ ಗೊತ್ತು ಅತ್ತೆ. ಆ ನೋವಿಂದ ಹೊರಗ್ ಬರೋದಿಕ್ಕೆ
ಎಷ್ಟು ದೇವ್ರಿಗೆ ನೀವು ಹರಕೆ ಹೊತ್ಕೊಂಡಿದೀರಾ ಅಂತಾನೂ ಗೊತ್ತು. ಯಾವ ದೇವ್ರು ಕಣ್ಬಿಟ್ನೋ ಗೊತ್ತಿಲ್ಲ, ಆದ್ರೆ ಚಿಕ್ಕ ವಯಸ್ಸಿಗೆ ದೇವಾಂಶನ ಮದ್ವೆ ಆಗಿರೋ ನಿಮ್ ಸೋದರ ಸೊಸೆನ ಈ ಮನೆಗ್ ತಲುಪೋ ತರ ಮಾಡ್ದ. ನೀವ್ ಆಸೆ ಪಡ್ತಿರೋ ಹಾಗೆ ಗುರುಗಳು ಶ್ರವಂತಿಗೂ ಕೂಡ ಹೆಂಡತಿ ಆಗಿರೋದಕ್ಕೆ ಹಕ್ಕಿದೆ ಅಂತ ಹೇಳಿದ್ರೆ ಯಾವ ನೋವು ಇರಲ್ಲ ಅತ್ತೆ. ನಿಮ್ ಸೋದರ ಸೊಸೆನೆ ನಿಮಗ್ ವಂಶದ ಕೊಡಿನ ಕೊಡ್ತಾಳೆ, ನಿಮ್ಮ ಆಸೆನೂ ಈಡೇರುತ್ತೆ. ಅವ್ರು ನಿಮ್ ಸುತ್ತಮುತ್ತ ಇದ್ರು ಮಕ್ಳನ್ನ ಎತ್ಕೊಂಡ್ ಮುದ್ದಾಡಕ್ಕೆ ಮನ್ಸೇ ಬರಲ್ಲ. ಕೊನೆಗೆ ಮೊಮ್ಮಕ್ಳನ್ನ ಹೊರಗ್ನವ್ರ ತರ ನೋಡೋ ಪರಿಸ್ಥಿತಿ ನಮಗ್ ಬರುತ್ತೆ ಅತ್ತೆ. ಅದ್ರಿಂದ ಶ್ರವಂತಿನೇ ಬಾರಿಸ್ದಾರನ್ನ ಕೊಡೋ ಅಂತ ದಾರಿ ಇದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಇಲ್ಲ, ಯಾವುದೇ ಪರಿಸ್ಥಿತಿಲೂ ಆ ಅನಾಥೆ ಹೊಟ್ಟೆಲಿ ಈ ಮನೆ ವಾರಸ್ದಾರ ಹುಟ್ಟಬಾರ್ದು. ಏನಾದ್ರೂ ಒಂದು ಮಾಡಲೇಬೇಕು. ಯಾಕಂದ್ರೆ ಶ್ರವಂತಿ ಅಷ್ಟಕ್ಕೂ ನಿಮ್ ಸೋದರ ಸೊಸೆನೇ ಅಲ್ಲ ಅಂದ್ಮೇಲೆ ನಿಮಗೂ ಅವಳಿಗೂ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿರೋದಕ್ ಸಾಧ್ಯನೇ ಇಲ್ಲ. ನೀವಿದೆ ನಂಬಲ್ಲ ಅಂತ ಗೊತ್ತು, ಆದ್ರೆ ನಾನ್ ನಂಬ್ತಾ ಇದ್ದೀನಿ. ನಿಮ್ಗೆ ಪ್ರೂವ್ ಮಾಡಕ್ ಆಗದೆ ಹೋದ್ರು ನಾನ್ ನಂಬೋದಕ್ಕೆ ಬೇಕಾಗಿರೋ ಆಧಾರಗಳು ನನಗ್ ಸಿಕ್ಕಿದೆ. ಅದಕ್ಕೆ ನಾನ್ ಯಾವ ಟೆನ್ಷನ್ನು ಇಲ್ದೆ ಇಷ್ಟೊಂದು ಆರಾಮಾಗಿದ್ದೀನಿ. ನಿಮ್ಗೊಂದ್ ವಿಷಯ ಗೊತ್ತಾ? ನಾಳೆ ಗುರುಗಳು ಈ ಸಮಸ್ಯೆಗೆ ಒಂದ್ ಪರಿಹಾರನ ಕೊಡ್ತಾರೆ. ಅಂದ್ರೆ ಹೌದು, ಮಾವ ಮಾತಾಡ್ತಿರುವಾಗ ಕೇಳಿಸ್ಕೊಂಡೆ. ಗುರುಗಳು ಯಾವಾಗ್ಲೂ ನಿಜಾನೇ ಹೇಳೋದಲ್ವಾ, ನ್ಯಾಯನೇ ಮಾತಾಡ್ತಾರಲ್ವಾ, ಅಂದ್ಮೇಲೆ ಅವ್ರು ನನ್ನ ಹೆಸರೇ ಹೇಳ್ತಾರೆ. ಆ ನಕಲಿ ಶ್ರವಂತಿ ಹೆಸರನ್ನ ಹೇಳೋದೇ ಇಲ್ಲ. ಅದಕ್ಕೆ ಆ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಮರೆತು ನೆಮ್ಮದಿಯಾಗಿರಿ. ನೋಡಿ, ಆ ಚಂದಮಾಮ ಎಷ್ಟು ಚೆನ್ನಾಗಿದೆ. ಆ ಚಂದಮಾಮ ಇಷ್ಟ ಆಗ್ಲಿಲ್ವಾ? ಹೋಗ್ಲಿ, ಚಂದಮಾಮನ್ ತರ ಇರೋ ಹುಡುಗಿ ಪಕ್ಕದಲ್ಲೇ ಇದ್ದಾಳಲ್ಲ, ಇಷ್ಟ ಆದ್ಲಾ? ನೋಡಿ, ಸರಿಯಾಗಿ ನೋಡಿ. ಚಂದಮಾಮನ್ ತರ ಇದ್ದೀನಾ? ನಾನ್ ಚೆನ್ನಾಗಿದ್ದೀನಾ? ಚಂದ್ರನ್ ತರ ಇರೋ ಹುಡುಗಿ ಜುಮ್ಕಿ ಚೆನ್ನಾಗಿದ್ಯಾ? ಇದು ಈ ತರ ನಗ್ತಾ ಇದ್ರೆ ನಿಮ್ ಮುಖ ಚೆನ್ನಾಗ್ ಕಾಣತ್ತೆ. ಆ ಚಂದಮಾಮನ್ ಬೆಳದಿಂಗ್ಳ ಥರ. ಚಿಕ್ಕಪ್ಪನ? ಹಾ, ನಿನಗ್ ಚಂದ್ರ ಮಾವ ಆದ್ಮೇಲೆ ನನಗ್ ಚಿಕ್ಕಪ್ಪ ಅಲ್ವಾ? ಥ್ಯಾಂಕ್ ಯು ಚಿಕ್ಕಪ್ಪ. ಈ ಮುದ್ದು ರಾಕ್ಷಸಿನ ನನಗ್ ಸಿಗೋ ಹಾಗೆ ಮಾಡಿದ್ದೀರಾ. ಚಿಕ್ಕಪ್ಪ, ಇನ್ನೂ ಏನ್ ನೋಡ್ತಾ ಇದ್ದೀರಾ? ಸ್ವಲ್ಪ ಆ ಕಡೆ ಹೋಗ್ಬೋದಲ್ವಾ? ಚಿಕ್ಕಪ್ಪ ಪ್ಲೀಸ್. ಥ್ಯಾಂಕ್ ಯು ಚಿಕ್ಕಪ್ಪ. ನೋಡು, ಚಿಕ್ಕಪ್ಪ ತುಂಬಾ ಒಳ್ಳೆಯವರು. ಹೇಳ್ತಿದ್ದ ಹಾಗೆ ಅರ್ಥ ಮಾಡ್ಕೊಂಡ್ಬಿಟ್ರು. ನೀನು ಕೂಡ ಒಳ್ಳೆ ಹುಡುಗಿನೇ ಅಲ್ವಾ? ಅಂದಮೇಲೆ ನನಗೊಂದು ಮುತ್ತು ಕೊಡ್ತೀಯಾ? ಅಯ್ಯೋ, ಅವ್ರು ಬಂದ್ಬಿಟ್ರು.
ಚಿಕ್ಕಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳಲ್ವಾ? ಅಲ್ಲಿ ನೋಡು, ಹೊರಟೋದ್ರು. ಇವಾಗ ಹೇಳು. ಏನ್ ಹೇಳ್ಬೇಕು? ಅದೇ ಇದಕ್ ಮುಂಚೆ ಕೇಳಿದ್ನಲ್ಲ, ಮುತ್ಕೊಡಲ್ವಾ? ಚಂದಮಾಮ ಹೊಟ್ಟೋಗಿರೋದ್ರಿಂದ ನಾವು ಹೊಟ್ಟೋಗ್ಬೇಕು. ವೈದೇಹಿ, ವೈದೇಹಿ, ಹಾಡು ಹಗಲಲ್ಲೇ ನಿನಗೆ ನಕ್ಷತ್ರಗಳನ್ನ ತೋರಿಸ್ತೀನಿ. ನೀನೇ ಅವರನ್ನ ಹೇಳ್ಕೊಡ್ತೀಯೋ ಅಥವಾ ಅವರೇ ನಿನ್ನ ಮನೆಯಿಂದ ಎಳ್ದು ಆಚೆ ಹಾಕ್ತಾರೋ ನಾಳೆ ಬೆಳಗ್ಗೆನೆ ಗೊತ್ತಾಗುತ್ತೆ. ಯಾವತ್ತೂ ಇಲ್ದೇರೋ ಧೈರ್ಯ ಹೇಗ್ ಬಂದಿದೆ ಈ ವೈದೇಹಿಗೆ? ನಮ್ ಪ್ಲಾನ್ ಏನಾದ್ರೂ ಲೀಕ್ ಆಗಿದ್ಯಾ ಇಲ್ವಲ್ಲ? ಅಥವಾ ನಿಜವಾದ ಶ್ರಾವಂತಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಎಷ್ಟು ವರ್ಷದಿಂದ ಅಂಕಲ್ ಅವಳನ್ನ ಹುಡುಕ್ತಿದ್ರು ಸಿಗ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ವೈದೇಹಿಗೆ ಹೇಗ್ ಸಿಕ್ಬಿಡ್ತಾರೆ? ತುಂಬಾ ಸಂತೋಷ ಆಗ್ತಿದ್ದೀರಿ. ಸರಿ, ಗುರುಗಳು ಬರೋ ಸಮಯ ಆಯ್ತು. ನೀವು ಕೂಡ ಬೇಗ ರೆಡಿಯಾಗಿ. ಸರಿ. ಅಪ್ಪ, ನೀವು ಧೈರ್ಯವಾಗಿರಿ. ನನಗೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಪರಿಹಾರ ಸಿಕ್ಬಿಡತ್ತೆ. ಅದು ಕೂಡ ನಮಗ್ ಬೇಕಾಗಿರೋ ಹಾಗೆ ಇರುತ್ತೆ. ಬೆಳಗ್ಗೆನೆ ಶುರು ಮಾಡ್ಕೊಂಡ್ಲು. ಅಷ್ಟಕ್ಕೂ ಅವಳು ಹೀಗ್ ಮಾತಾಡೋ ಕಾರಣ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಇನ್ ಸ್ವಲ್ಪ ಹೊತ್ನಲ್ಲಿ ಅದೇನಾಗ್ಬಿಡತ್ತೆ? ಅದ್ಯಾವ ಪರಿಹಾರ ಸಿಗತ್ತೆ ಇವಳಿಗೆ? ರಂಗ, ರಂಗ. ಯಜಮಾನ್ರೆ ಹೇಳಿ. ಗುರುಗಳು ಶಿಷ್ಯಂದ್ರು ಬರ್ತಿದ್ದಾರೆ. ಕಾಲ್ ತೊಳ್ಕೊಳಕ್ಕೆ ಹೊರಗಡೆ ನೀರಿಟ್ಟಿದ್ಯಾ? ಮರ್ತ್ಬಿಟ್ಟೆ ಯಜಮಾನ್ರೆ. ಹೋಗಿಡು. ಇದೇನಿದು, ಮಾವ ಕೂಡ ಇವತ್ ಗಡಿಬಿಡಿ ಮಾಡ್ತಿದಾರಲ್ಲ. ಗುರುಗಳಂದ್ರೆ ಯಾರು? ಏನ್ ಕೌಸಲ್ಯ, ಭಯ ಆಗ್ತಿದ್ಯಾ? ಗುರುಗಳ ಮೇಲೆ ಎಲ್ಲ ಭಾರನೂ ಹಾಕದ್ಮೇಲೆ ಇನ್ ಯಾಕೆ ಭಯ ಹೇಳು? ತೀರ್ಮಾನ ಏನೇ ಆಗಿದ್ರು ನಾವು ಪಾಲಿಸ್ಬೇಕು ಅಷ್ಟೇ. ಗುಡ್ ಮಾರ್ನಿಂಗ್ ಮಾವ. ಮನೆಗೆ ಯಾರು ಬರ್ತಿದ್ದಾರೆ? ಇವತ್ತು ನಿಮ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ನಲ್ಲಮ್ಮ. ಗುರುಗಳು ಈಗ ಪರಿಹಾರನ ಕಳಿಸ್ತಾ ಇದ್ದಾರೆ. ಅವ್ರೇನೇ ಹೇಳಿದ್ರು ಅದೇ ನಮಗೆ ಶಾಸನ. ನಾವು ಅದಕ್ಕೆ ತಲೆ ಬಾಗ್ಲೇಬೇಕಾಗತ್ತೆ. ಈ ಗುರುಗಳಂದ್ರೆ ಯಾರು? ಅವ್ರು ಹೇಗ್ ಪರಿಹಾರ ಕೊಡ್ತಾರೆ? ಯಾರು? ನಿನ್ನೆಯಿಂದಾನು ಇವಳಿಗೆ ಇಷ್ಟೊಂದು ನಂಬಿಕೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಇದೆ ನನ್ನ ನಂಬಿಕೆ. ಮಾವ ಅವ್ರ ಮಾತನ್ನ ಚಾಚು ತಪ್ಪದೆ ಪಾಲಿಸೋದ್ರಿಂದ ನೀನು ನಕಲಿ ಅಂತ ಗೊತ್ತಾಗಿ ಹೊರಗೆ ಹಾಕ್ಬಿಡ್ತಾರೆ. ಮನೆಯಿಂದ ಹೋಗಕ್ಕೆ ಸಿದ್ಧವಾಗಿರು. ಈಗ ಅವ್ರು ನನ್ನ ಡೂಪ್ಲಿಕೇಟ್ ಅಂತ ಹೇಳಿದ್ರೆ ನನ್ನ ಕ್ಯಾರೆಕ್ಟರ್ ಕ್ಲೋಸಾ? ಟೆನ್ಷನ್ ಆಗ್ತಿದ್ಯಾ? ಮಾಡ್ಕೋಬೇಡ.
ನೀನು ನಾನ್ ಹೇಳ್ದಾಗ್ಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಹೋಗಿದ್ದಿದ್ರೆ ಈ ಟೆನ್ಷನ್ನೇ ಇರ್ತಾ ಇರ್ಲಿಲ್ಲ. ಇವಾಗ ನೋಡು, ಕುತ್ತಿಗೆ ಹಿಡಿದು ಆಚೆ ತಳ್ಳಿಸ್ಕೊಳ್ಳೋ ಪರಿಸ್ಥಿತಿ ತಂದ್ಕೊಂಡಿದ್ಯಾ. ತುಂಬಾ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಶ್ರವಂತಿ. ನಿನ್ನ ನೋಡ್ತಿದ್ರೇನೆ ಪಾಪ ಅನಿಸ್ತಿದೆ. ಬನ್ನಿ. ಕೌಸಲ್ಯ, ದೇವಾಂಶ್, ವೈದೇಹಿ. ಬಂದ್ಬಿಟ್ರು. ನೀನ್ ಹೊರಡೋ ಸಮಯನೂ ಬಂತು. ಆದ್ರೆ ಖಂಡಿತವಾಗ್ಲೂ ನನ್ನ ಹೆಸರು ಇರಲ್ಲ. ಹೌದು, ಅದ್ರಲ್ಲಿ ಖಂಡಿತ ನನ್ನ ಹೆಸರೇ ಇರತ್ತೆ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಏನೇ ಮಾಡಿದ್ರು ಅವರು ನನಗೆ ಸ್ವಂತ. ಗುರುಗಳು ಹೇಗಿದ್ದಾರೆ? ಆರೋಗ್ಯವಾಗೇ ಇದ್ದಾರೆ. ಅವರೇ ಬರಬೇಕಾಗಿತ್ತು, ಆದ್ರೆ ದೀಕ್ಷೆಯಲ್ಲಿರೋದ್ರಿಂದ ಬರ್ಲಿಲ್ಲ. ನಿನಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್. ಏಯ್, ಸುಮ್ಮನೆ ನೀನು ಮಾತಾಡೋದು ಬಿಟ್ಟು ಅಲ್ಲೇನ್ ಬರ್ದಿದೆ ಅಂತ ಮಾತ್ರ ಹೇಳು. ಇಷ್ಟು ಒಳ್ಳೆ ವಿಷಯನ ತುಂಬಾನೇ ಸಿಂಪಲ್ ಆಗಿ ಹೇಳ್ಬಿಟ್ರೆ ಎಕ್ಸೈಟ್ಮೆಂಟೇ ಇರೋದಿಲ್ಲ ರೀ. ಇನ್ನೂ ಅರ್ಥ ಆಗ್ಲಿಲ್ವಾ? ಹಾಗಾದ್ರೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಗುರುಗಳ ಪತ್ರ. ನಮ್ ಸಮಸ್ಯೆಗೆ ಗುರುಗಳು ಬರ್ದಿರೋ ಪರಿಹಾರ ಏನು ಅಂದ್ರೆ, ಶ್ರವಂತಿಗೂ ಕೂಡ ದೇವಾಂಶ್ಗೆ ಹೆಂಡತಿಯಾಗಿರೋ ಹಕ್ಕು ಇದೆ. ಶ್ರವಂತಿಗೂ ಕೂಡ ಹೆಂಡತಿಯಾಗಿರೋ ಹಕ್ಕಿದೆ ಅಂತ ಹೇಳಿದ್ಮೇಲೆ